ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಪ್ರಾಫಿಟ್. T20 ವರ್ಲ್ಡ್ ಕಪ್ ನಿನ್ನೆ ಹೈ ವೋಲ್ಟೇಜ್ ಮ್ಯಾಚ್ ಇಂಡಿಯಾ ಪಾಕಿಸ್ತಾನ್ ಇತ್ತು. ಅದರಲ್ಲಿ ಇಂಡಿಯಾ ಭರ್ಜರಿ ಗೆಲ್ಲುವ ಸಾಧ್ಯತೆ. ಇಂಡಿಯನ್ ಟೀಮ್ಗೆಲ್ಲ ಕಂಗ್ರಾಚುಲೇಷನ್ ಹೇಳ್ತಾ, ಇನ್ನ ಗೋಲ್ಡ್ ಬಂದ್ಬಿಟ್ಟು 1,54,150 ಪರ್ 10 ಗ್ರಾಮ್ಗೆ ಟ್ರೇಡ್ ಆಗ್ತಾ ಇದೆ. ಇನ್ನು ಸಿಲ್ವರ್ ಬಂದ್ಬಿಟ್ಟು 2,50,000 ಪರ್ ಕೆಜಿಯಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ಐ ಟಿ ಸ್ಟಾಕ್ಗಳು ಅಂಡರ್ ಪ್ರೆಷರ್ ಅಂತಾನೆ ಹೇಳ್ಬೋದು. ಐ ಟಿ ಸ್ಟಾಕ್ಗಳು ಫ್ರೈಡೆ ಬಿಗ್ ಫಾಲ್ ಅನ್ಕೊಂಡಿತ್ತು, ಆದ್ರೆ ಎಂಡ್ ಆಫ್ ದ ಡೇಗೆ ಸ್ವಲ್ಪ ರಿಕವರಿಯನ್ನು ಕೊಟ್ಟಿದೆ ಅಂತಾನು ಹೇಳ್ಬೋದು. ಇನ್ನು ಟ್ಯಾರಿಫ್ ಬಗ್ಗೆ ಹೇಳೋದಾದ್ರೆ, ಈಗ ತೈವಾನ್ಗೆ 15%ಗೆ ಕಡಿಮೆ ಮಾಡಿದ್ದಾರೆ. ಇಂಡಿಯಾಗೆ 18% ಆಯ್ತು, ಬಾಂಗ್ಲಾದೇಶ್ಗೆ 19% ಆದ್ರೆ ಈಗ ತೈವಾನ್ಗೆ 15%ಗೆ ಇಳಿಸಿದ್ದಾರೆ. ಸೊ ಇನ್ನು ಫಾರಿನ್ ಇನ್ವೆಸ್ಟಿಷನ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಬಿಗ್ ಸೆಲ್ ಆಫ್ ಮಾಡಿದ್ದಾರೆ. 7,395 crores ಅಷ್ಟು ಸೆಲ್ ಮಾಡಿದ್ದಾರೆ. ಸೊ ಇದು ಬಿಗ್ ಸೆಲ್ ಆಫ್ ಅಂತಾನೆ ಹೇಳ್ಬೋದು ಇಂಡಿಯನ್ ಮಾರ್ಕೆಟ್ ಅಲ್ಲಿ. ಇನ್ನ ಡೌಜನ್ ಮಾರ್ಕೆಟ್ ನೋಡೋದಾದ್ರೆ ಫ್ಲಾಟ್ ಆಗಿ ಕ್ಲೋಸ್ ಆಗಿತ್ತು ಫ್ರೈಡೆ. ಇವತ್ತು ಬೆಳಿಗ್ಗೆನೂ ಅಷ್ಟೇ ಡೌಜನ್ ಫ್ಯೂಚರ್ಸ್ ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇದೆ. ಇನ್ನು ಏಷ್ಯನ್ ಮಾರ್ಕೆಟ್ ನೋಡೋದಾದ್ರೆ ಮಿಕ್ಸ್ಡ್ ರಿಯಾಕ್ಷನ್ ಅಂತ ತೋರಿಸ್ತಾ ಇದೆ. ಜಪಾನ್ ಮಾರ್ಕೆಟ್ ಫ್ಲಾಟ್ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇನ್ನು ಗಿಫ್ಟ್ ನಿಫ್ಟಿ ನೋಡೋದಾದ್ರೆ 25,460 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇವತ್ತು ನಿಫ್ಟಿ ಫ್ಲಾಟ್ ಆಗಿ ಓಪನ್ ಆಗುತ್ತೆ. ನಿಫ್ಟಿ ಎಬೋ 25,530 ಇದ್ರೆ ಮಾತ್ರ ಗುಡ್ ಬೈಯಿಂಗ್ ಝೋನ್ ಇರುತ್ತೆ, ಇಲ್ಲಾಂದ್ರೆ ಫ್ಲಾಟ್ ಸೆಲ್ಲಿಂಗ್ ಝೋನ್ ಅಲ್ಲೇ ಇರುತ್ತೆ. ಇನ್ನು ರೆಸಿಸ್ಟೆನ್ಸ್ ಬಂದ್ಬಿಟ್ಟು 25,630 ಫಸ್ಟ್ ರೆಸಿಸ್ಟೆನ್ಸ್ ಇದ್ರೆ, ಸೆಕೆಂಡ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 25,800 ಇರುತ್ತೆ. ಇನ್ ಸಪೋರ್ಟ್ ಬಂದ್ಬಿಟ್ಟು 25,370 ಇರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ 60,170 ರೇಂಜ್ ಅಲ್ಲಿ ಕ್ಲೋಸ್ ಆಗಿದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 60,860 ಇರುತ್ತೆ. ಇನ್ ಸಪೋರ್ಟ್ ಬಂದ್ಬಿಟ್ಟು 59,800 ಇರುತ್ತೆ. ಇನ್ನು ಸೆನ್ಸೆಕ್ಸ್ ನೋಡೋದಾದ್ರೆ 82,200 626 ರೇಂಜ್ ಅಲ್ಲೇ ಕ್ಲೋಸ್ ಆಗಿದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 83,100 ಇದೆ. ಸಪೋರ್ಟ್ ಬಂದ್ಬಿಟ್ಟು 81,800 ಇದೆ. ಇದೆಲ್ಲ ಇವತ್ತು ಟ್ರೇಡಿಂಗ್ ಪ್ಲಾನ್ ಆಗಿರುತ್ತೆ. ಸೊ ಗೋಲ್ಡ್ ಅಂಡ್ ಸಿಲ್ವರ್ ಮ್ಯೂಟ್ ಇದೆ, ಗ್ಲೋಬಲ್ ಮಾರ್ಕೆಟ್ ಮ್ಯೂಟ್ ಇದೆ. ಅಂದ್ರೆ ಕಮಾಡಿಟಿ ಮತ್ತು ಈಕ್ವಿಟಿ ಮಾರ್ಕೆಟ್ ಎಲ್ಲ ಇವತ್ತು ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇದೆ. ಸೊ ನೀವು ಇದ್ರ ಬಗ್ಗೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.